ಬಿಡಿಸುತ್ತಾನೆ. ಜಯಶ್ಯಾಮ್ ಜಬುದೊರೆ. ಅಧ್ಯಾಯ 3. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಕೀರ್ತನೆ 34:19. ದೇವಮಗುವೇ, ಕಷ್ಟಗಳನ್ನೇ ನೋಡಬೇಡ, ಅವುಗಳಿಂದ ನಿನ್ನನ್ನು ಬಿಡಿಸುವ ಯೇಸುವಿನ ಕರಗಳನ್ನು ನೋಡು. ಅಲೆಯಾಗಿ ಒಂದರ ಮೇಲೊಂದರಂತೆ ಅಪ್ಪಳಿಸುತ್ತಿರುವ ಶೋಧನೆಗಳನ್ನು ನೋಡಬೇಡ. ಅಲೆಯನ್ನು ಗದರಿಸಿ ಶಾಂತಗೊಳಿಸುವ ಯೇಸುವಿನ ಶಕ್ತಿಯನ್ನು ನೋಡು. ಕಷ್ಟಗಳ ಸಮಯದಲ್ಲಿ ನಿನ್ನ ಆಲೋಚನೆಯನ್ನೇ ಹುಡುಕಿ ಓಡುತ್ತಿರಬೇಡ. ಕರ್ತನು ನಿನಗೆ ಕೊಟ್ಟಿರುವ ವಾಗ್ದಾನಗಳನ್ನು ನೋಡು. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಯೇಸು ಹೇಳಿದನಲ್ಲ. ಆತನು ನಿಶ್ಚಯವಾಗಿಯೇ ನಿಮಗೆ ಜಯವನ್ನು ಕೊಡುತ್ತಾನೆ. ಇಂದು ಬೆಟ್ಟದಂಥ ಸಮಸ್ಯೆಗಳು ಕರ್ತನ ಶಕ್ತಿಯಿಂದ ಇಬ್ಬನಿಯಂತೆ ಕರಗಿ ಹೋಗುತ್ತವೆ. ಒಂದು ಸಾರಿ ಒಬ್ಬ ಸಹೋದರಿಯನ್ನು ಸಂಧಿಸಿದೆನು. ಅವಳಿಗೆ 2 ಕಣ್ಣುಗಳು ಕುರುಡರಾಗಿದ್ದವು. ಅವಳ ಗಂಡನು ಅವಳ ಕೈ ಬಿಟ್ಟಿದ್ದನು. ಒಂದು ಹೆಣ್ಣು ಮಗುವಿತ್ತು. ಮಾತ್ರವಲ್ಲ, ಅಶುದ್ಧಾತ್ಮಗಳ ಕಾಟವೂ ಇತ್ತು. ಭಯಂಕರವಾದ ತಲೆನೋವು ಸಹ ಇತ್ತು. ಕಣ್ಣುಗಳಲ್ಲಿ ನೋವು ಇತ್ತು. ಹಗಲು ರಾತ್ರಿ ಕಣ್ಣೀರು. ಇನ್ನು ಹೇಳಲಾಗದ ಶರೀರದ ನೋವುಗಳು, ಕಷ್ಟಗಳು ಅವಳನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದ್ದವು. ಅವಳಿಗಾಗಿ ಆತ್ಮಭಾರದಿಂದ ಪ್ರಾರ್ಥಿಸಿದೆನು. ಒಂದೊಂದು ಸೈತಾನನನ್ನು ಅವಳಿಂದ ಬಿಟ್ಟು ಓಡಿಸಿದೆನು. ಕರ್ತನ ಬಳಿಗೆ ನಡೆಸಿದೆನು. ದೈವಿಕ ಶಾಂತಿ ಸಮಾಧಾನವು ಅವಳನ್ನು ಆವರಿಸಿತು. ಅವಳ ವ್ಯಾಧಿಗಳು ಕ್ಷಣ ಮಾತ್ರದಲ್ಲಿ ಅವಳನ್ನು ಬಿಟ್ಟು ಹೋದವು. ಕರ್ತನು ಅವಳಿಗೆ ಸುಂದರವಾದ ಪ್ರವಾದನೆಯ ವರವನ್ನು ಕೊಟ್ಟನು. ಮಾತ್ರವಲ್ಲ, ಆಕೆಯನ್ನು ದೊಡ್ಡ ಸೇವಕಿಯನ್ನಾಗಿ ಮಾಡಿದನು. ನಾನು ಆಕೆಯನ್ನು ಸಂಧಿಸಿದಾಗ ಆ ಸಹೋದರಿಯ ಜೀವಿತದಲ್ಲಿ ಕರ್ತನು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿ ಹರ್ಷಗೊಂಡೆನು. ದೇವಮಗುವೇ, ಕರ್ತನು ನಿನ್ನನ್ನು ಕಷ್ಟಗಳಿಂದ ಬಿಡಿಸುತ್ತಾನೆ. ನೀನು ಕಷ್ಟಪಟ್ಟ ದಿನಗಳಿಗೂ ವೇದನೆಯನ್ನು ಅನುಭವಿಸಿದ ದಿನಗಳಿಗೂ ಬದಲಾಗಿ ಆದರಣೆಯ ದಿನಗಳನ್ನು, ಸಮಾಧಾನದ ದಿನಗಳನ್ನು ನಿನಗೆ ಕೊಡುತ್ತಾನೆ. ಈ ಕಾಲದ ಕಷ್ಟಗಳು ಅಲ್ಲವಾದವುಗಳೇ. ಇಂದು ಕ್ರಿಸ್ತನ ನಿಮಿತ್ತವಾಗಿ ನೀನು ಅನುಭವಿಸಿದ ಹಿಂಸೆಗಳು ನಿನಗೆ ದೊಡ್ಡ ಆಶೀರ್ವಾದವಾಗಿಯೇ ಇರುವುದು. ಯೇಸು ಹೇಳಿದ್ದು, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಮತ್ತಾಯ 5:11. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಮತ್ತಾಯ 5:10. ಕಷ್ಟ ದುಃಖ ವೇದನೆಗಳ ಮಾರ್ಗದಲ್ಲಿ ನಡೆಯುವವರಾದ ನಾವು ಧನ್ಯರು. ಪರಲೋಕ ರಾಜ್ಯವು ನಮಗೆ ಸಮೀಪವಾಗುತ್ತದೆ. ಮಾತ್ರವಲ್ಲ, ದೇವರ ಕೃಪೆಯನ್ನು ಆತನು ನಮ್ಮ ಮೇಲೆ ಅಪರಿಮಿತವಾಗಿ ಸುರಿಸುತ್ತಾನೆ. ಆತನು ಕೂಡ ಈ ಲೋಕದಲ್ಲಿ ಜೀವಿಸಿದ್ದ ದಿನಗಳಲ್ಲಿ ನಮ್ಮನ್ನು ಬಲಪಡಿಸುವುದಕ್ಕಾಗಿಯೇ ತಾನೂ ಕೂಡ ಶ್ರಮ ಸಂಕಟಗಳನ್ನು ಅನುಭವಿಸಿದನಲ್ಲ. ಆದುದರಿಂದಲೇ ಕರ್ತನು ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಅಪೊಸ್ತಲನಾದ ಪೌಲನಿಗೆ ಎಷ್ಟೊಂದು ಕಷ್ಟಗಳು, ಎಷ್ಟೊಂದು ಹೋರಾಟಗಳು, ಕೊಲೆಯ ಬೆದರಿಕೆಗಳು. ಪೌಲನು ಕ್ರಿಸ್ತನ ನಿಮಿತ್ತವಾಗಿ ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ ಎಂದು ಬರೆಯುತ್ತಾನೆ. 2 ಕೊರಿಂಥ 4:8-9. ದೇವಮಗುವೇ, ಕಷ್ಟದಲ್ಲಿ ಸೋತು ಹೋಗಬೇಡ, ಕರ್ತನಲ್ಲಿ ಬಲಹೊಂದು. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ,
ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಇವೆಲ್ಲವುಗಳಿಂದಲೂ ನಾವು ಸಂಪೂರ್ಣವಾಗಿ ಜಯಶಾಲಿಗಳಾಗಿರುವೆವು. ರೋಮಾಪುರ 8:35-37. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.